ಯಾರದ್ದೋ ಜಾಗ ಇನ್ಯಾರಿಗೋ ರಿಜಿಸ್ಟರ್. ಇಲ್ಲಿನ ಎಸಿಗಳನ್ನ ಕೇಳೋರೇ ಇಲ್ವಾ? ಇದು ಬಾಗಲಕೋಟೆಯ ಜಮಖಂಡಿ ತಾಲೂಕಿನಲ್ಲಿ ನಡೆದ ಜಮೀನು ಗೋಲ್ಮಾಲ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏನಿದು ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಜಮಖಂಡಿಯಲ್ಲಿ ಜಮೀನು ಖರೀದಿಯಲ್ಲಿ ಭಾರಿ ಅಕ್ರಮ. ಹೆಚ್ಚು ಕಮ್ಮಿ ಮಾಡಿದ ಎಸಿಗಳನ್ನ ಹೇಳೋರು ಕೇಳೋರಿಲ್ವಾ? ಕಂದಾಯ ಸಚಿವರೇ, ಬಾಗಲಕೋಟೆ ಡಿಸಿ ಸಾಹೇಬ್ರೆ, ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಿ. ಯಾಕಂದ್ರೆ ಜಮಖಂಡಿ ತಾಲೂಕಿನ ಎಸಿಗಳಿಗೆ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಇಲ್ಲಿ ಇವರು ಆಡಿದ್ದೇ ಆಟ, ಮಾಡಿದ್ದೇ ಶಾಸನ ಅನ್ನೋ ಹಾಗಾಗಿದೆ. ಇವರು ಮಾಡಿರೋ ಎಡವಟ್ಟಿಗೆ ಕುಟುಂಬವೊಂದು ಅನ್ಯಾಯಕ್ಕೊಳಗಾಗಿದೆ. ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ ವ್ಯಕ್ತಪಡಿಸಿದ್ದಾರೆ. ಹೊಸ ಎಸಿಯಿಂದಲೂ ಸರಿಯಾಗದ ಅಕ್ರಮ. ಶ್ವೇತಾ ಬೀಡಿಕರ ವಿರುದ್ಧವೂ ಗಂಭೀರ ಆರೋಪ. ಹಿಂದಿನ ಎಸಿಯಿಂದ ಅನ್ಯಾಯಕ್ಕೊಳಗಾದ ಕುಟುಂಬದವರು ಎಲ್ಲವನ್ನೂ ಸರಿಪಡಿಸುವಂತೆ ಜೆಡಿಎಲ್ಆರ್ಗೆ ಮನವಿ ಮಾಡಿದ್ರು. ಇದನ್ನ ಪರಿಶೀಲಿಸಿ ಜೆಡಿಎಲ್ಆರ್ ಹಾಗೂ ಡಿಡಿಎಲ್ಆರ್ ಆದೇಶ ಹೊರಡಿಸಲಾಗಿತ್ತು. ಒಟ್ಟು ಊತಾರ್ ಒಗ್ಗೂಡಿಸಿ ಹಿಸ್ಸಾ ತೆಗೆದು ಮರ್ಜ್ ಮಾಡಿ ಆದೇಶಿಸಲಾಗಿತ್ತು. ಇಷ್ಟಾದ್ರೂ ಹೊಸ ಎಸಿಯಿಂದಲೂ ಸರಿಯಾದ ಕ್ರಮ ಆಗಿಲ್ಲ. ಪಹಣಿಯಲ್ಲಿ ತಿದ್ದುಪಡಿಯಾಗಿರೋದನ್ನ ಸರಿಪಡಿಸುವಂತೆ ತಹಶೀಲ್ದಾರ್ ಆದೇಶ ಇದ್ರು. ಜಮಖಂಡಿ ಉಪ ವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ ಅದನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಜಮಖಂಡಿ ಪಟ್ಟಣದ ಸರ್ವೆ ನಂಬರ್ 621/1ರಲ್ಲಿದ್ದ 5 ಎಕರೆ 8 ಗುಂಟೆ ಜಮೀನನ್ನ 1963ರಲ್ಲಿ ಬಾಬಾಲಾಲ ಪಾರ್ಥನಹಳ್ಳಿ ಖರೀದಿಸಿದ್ರು. ಇದೀಗ 3 ಎಕರೆ 22 ಗುಂಟೆಗೆ ಆಗಿದೆ. ಈ ಸಂಬಂಧ 2025 ಜುಲೈ 10ರಂದು ಎಸಿ ಶ್ವೇತಾ ಬೀಡಿಕರ ಆದೇಶ ಹೊರಡಿಸಿದ್ರು. ಹಾಗಾದ್ರೆ ಅದೇ ಜಮೀನು ಹೆಚ್ಚು ಕಡಿಮೆಯಾಗಿದೆ. ಎಸಿ ಶ್ವೇತಾ ಬೀಡಿಕರ ಜೆಡಿಎಲ್ಆರ್ ಮತ್ತು ಡಿಡಿಎಲ್ಆರ್ ಆದೇಶವನ್ನೇ ತಿರ್ಚಿದ್ರ ಅನ್ನೋ ಅನುಮಾನ ಶುರುವಾಗಿದೆ. ಅಂದ್ರೆ 1963 ಒಳಗೆ ನಾವು ಖರೀದಿ ಮಾಡ್ಕೊಂಡಿದ್ವಿ. 5 ಎಕರೆ 8 ಗುಂಟೆ ನಮ್ಮ ತಾತ ಮುತ್ಯ ಮಾಡಿದ್ರು. ಅದು ಖರೀದಿಕ್ಕೆ ಹೆಂಗೈತಿ ಹಂಗೆ ಕಬ್ಜಾನ ಆಗದ್ವಿ ನಾವು. 1968 ಒಳಗೆ ನಮ್ದು ಆಕಾರ ಹಿಸ್ಸ ಒಳಗ್ಯಾವ. ಅದ್ರಾಗ ತಿದ್ದುಪಡಿ ಇದು ಏನಾಗೈತಿ, 5 ಹಿಸ್ಸ ಅದು. ಅದ್ರಾಗ ವ್ಯತ್ಯಾಸ ಏನೂ ಇಲ್ಲ ರೀ. ಆ ಖರೀದಿಕ್ಕೆ ಆಕಾರಕ್ಕೆ ಏನೂ ಸಂಬಂಧ ಇಲ್ಲ ರೀ, ಬೇರೆ ಬೇರೆನೇ ಅದಾವದು. ಅದಕ್ಕೆ ನಾವು ಮೊದಲ ಸಿದ್ದು ಹೊಳ್ಳೊಳ್ಳಿ ಸರ್ ಇದ್ರು ಎಸಿ, ಅಲ್ಲಿ ಅಪೀಲ್ ಮಾಡಿದ್ರು. ಅವರು ಮೊದಲು ಹೆಂಗೈತೆ ಹಂಗೆ ಮಾಡಿಕೊಟ್ರು. ಅಂದ್ರೆ ನಮ್ದು ಇದ್ದಿದ್ದು ನಮ್ಮ ಮುತ್ಯ ತೊಗೊಂಡಿದ್ದ ಜಾಗ 5 ಎಕರೆ 8 ಗುಂಟೆ ರೀ. ಅದರಾಗ ಈಗ ನಾವು ಇರೋದು 5 ಎಕರೆ 8 ಗುಂಟೆ ಒಳಗೆ ಅದೀವಿ. ಆದರೆ ಇವು ಆಕಾರ ಬಂದ ಇದು ಟ್ಯಾಲಿ ಇದಕ್ಕೆ ಖರೀದಿ ದಸ್ಕ ಟ್ಯಾಲಿ ಇಲ್ದಕ್ಕೆ ನಾವು ಹೋಗಿದ್ದೀವಿ ಅಪೀಲ್ಗೆ. ಎಸಿ ಅಂತೇಳಿ ಹೋಗೋಣ ಅವರು ಅಪೋಸ್ ಮಾಡಿಬಿಟ್ರು. ಆಕಾರ ಬಂದಂಗೆ ಮಾಡಿ ಅವ್ರಿಗೆ ಹೆಚ್ಚು ಮಾಡಿ ಅಪೋಸ್ದವ್ರಿಗೆ ನಮಗೆ ಮತ್ತು 3 ಎಕರೆ 22 ಗುಂಟೆ ಮಾಡಿಬಿಟ್ರು. ಕೇಳಿದ್ರಲ್ಲ, ಕಳೆದ 9 ತಿಂಗಳಿಂದ ಎಸಿ ಕಚೇರಿಗೆ ಅಲೆದ್ರು ಏನೂ ಪ್ರಯೋಜನವಾಗಿಲ್ವಂತೆ. ಕಂದಾಯ ಸಚಿವರೇ, ಬಾಗಲಕೋಟೆ ಡಿಸಿ ಸಾಹೇಬ್ರೆ, ಇನ್ನಾದ್ರೂ ಇತ್ತ ಗಮನ ಹರಿಸಿ ತಹಶೀಲ್ದಾರ್ ರವರ ವಿರುದ್ಧ ಕ್ರಮ ಕೈಗೊಳ್ಳಿ. ದುರ್ದುಂಡಯ್ಯ, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.